ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಹಾಗೆ ನನ್ನ ಜೊತೆ ಇದ್ರೆ ನನ್ನ ಕಲೀಗ್ ನಾನು ಚೈತ್ರಾ ರಾಜ್. ವೀಕ್ಷಕರು, ಇವತ್ತಿನ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಕ್ಕೆ ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹಗೊಳಿಸಲಾಗಿದೆ. ಇದರಿಂದಾಗಿ ರಾಜ್ಯದಲ್ಲಿ ಜೆಡಿಎಸ್ನ ಏಕೈಕ ಲೋಕಸಭಾ ಸ್ಥಾನವು ಕೈ ತಪ್ಪಿ ಹೋಗಿದೆ. ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದ ಹಿನ್ನೆಲೆ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹಗೊಳಿಸಿ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಕೆ ನಟರಾಜನ್ ಅವರು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲ ಬಾರಿ ಲೋಕಸಭಾ ಸದಸ್ಯರಾಗಿದ್ದಂತಹ ಪ್ರಜ್ವಲ್ ರೇವಣ್ಣಗೆ 4 ವರ್ಷಗಳ ನಂತರ ಅನರ್ಹತೆ ಶಾಕ್ ಎದುರಾಗಿದೆ. ಇನ್ನು ಅನರ್ಹ ಹಿನ್ನೆಲೆ ಪ್ರಜ್ವಲ್ ಚುನಾವಣೆಗೆ 6 ವರ್ಷಗಳ ಕಾಲ ಸ್ಪರ್ಧಿಸುವಂತಿಲ್ಲ. ಇನ್ನು ಅನರ್ಹತೆ ಬಗ್ಗೆ ರಿಯಾಕ್ಟ್ ಮಾಡಲು ಪ್ರಜ್ವಲ್ ರೇವಣ್ಣ ನಿರಾಕರಿಸಿದ್ದಾರೆ. ಹೈಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯಿಸಲ್ಲ ಅಂತ ಪ್ರಜ್ವಲ್ ಕಾರು ಹತ್ತಿ ತೆರಳಿದ್ದಾರೆ. ಇನ್ನು ಪ್ರಜ್ವಲ್ ಅನರ್ಹತೆ ಬಳಿಕ ವಕೀಲ ದೇವರಾಜ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿರುವ ಕಾನೂನು ಮತ್ತು ನ್ಯಾಯಾಲಯ ಎಷ್ಟು ಬಲಿಷ್ಠವಾಗಿದೆ, ಕಾನೂನನ್ನ ಯಾರು ಕೊಂಡುಕೊಳ್ಳಲು ಆಗಲ್ಲ ಅನ್ನೋದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ತೀರ್ಪನ್ನ ಕೊಂಡುಕೊಳ್ಳಲು ಪ್ರಯತ್ನಿಸಿದ್ರೂ ಆಗಲಿಲ್ಲ. ಆದರೆ ಪ್ರಾಮಾಣಿಕ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಗೆ ನಿಲ್ಲುವಂತಿಲ್ಲ ಅಂತ ವಕೀಲ ದೇವರಾಜ್ ಗೌಡ ಹೇಳಿದ್ದಾರೆ. ಅವರು ಲೋಕಸಭಾ ಸದಸ್ಯರಾಗಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅವರ ಚರಸ್ಥಿರ ಆಸ್ತಿಗಳನ್ನು ಮತ್ತು ಅವ್ರ ಮೇಲೆ ಇದ್ದಂಥ ಕೆಲವು ಚಾರ್ಜಸ್ಗಳನ್ನ ಅವರು ಡಿಸ್ಕ್ಲೋಸ್ ಮಾಡ್ಕೊಂಡಿದ್ದಿಲ್ಲ ಅಲ್ಲಿ. ಸೊ ಈ ವಿಚಾರವಾಗಿ ಆವಾಗ ನಾನು ಎಲೆಕ್ಷನ್ ಪಿಟಿಷನ್ 2 of 2019 ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿದೆ ನಾನಲ್ಲಿ. ಸೊ ಅದು ವಿಚಾರಣೆ ಕೊಂಡಿತ್ತು ಅಲ್ಲಿ. ಸರ್, ನಾವು ನಮ್ಮ ಪ್ರೇಯರಲ್ಲಿ ಏನಿದೆ ಇವನು ಅನರ್ಹ ಮಾಡಿ ಮತ್ತು 6 ವರ್ಷಗಳ ಕಾಲ ಚುನಾವಣೆ ನಿಲ್ಲಬಾರ್ದು ಅಂತೇಳಿ ನಮ್ಮ ಪ್ರೇಯರಲ್ಲಿ ಕೇಳ್ತೀವಿ ನಾವಲ್ಲಿ. ಅದನ್ನು ಅಲೋ ಮಾಡಿದ್ದೆ. ಇವತ್ತು ಅಲೋ ಮಾಡಿ ಅಲ್ಲಿ ಅವನು ಅನರ್ಹ ಮಾಡಿ ಅಲ್ಲಿ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲಾಗಿಲ್ಲ ಅವನಲ್ಲಿ. ಸೊ ಅದರಿಂದ ಕೂಡಲೇ ಅವನು ಸಂಸದ ಸ್ಥಾನದ ಈ ಗಳಿಗೆಯಿಂದಲೇ ಅವನು ವಜಾ ಆಗ್ತಾನೆ ಅವನಲ್ಲಿ. ಮತ್ತು ಯಾವುದೇ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಅವನು ಜನರ ಚುನಾಯಿತರಾಗಂಥ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಏನೇ ಎಲೆಕ್ಟೆಡ್ ಬಾಡಿಯಲ್ಲಿ ಯಾವುದೇ ಎಲೆಕ್ಷನ್ ನಿಲ್ಲಂಗಿಲ್ಲ. ಶಾಸಕ ಎ ಮಂಜು ಪ್ರತಿಕ್ರಿಯೆ ನೀಡಿದ್ದು, ಇದೊಂದು ಪಾಠ ಎಲ್ಲ ರಾಜಕಾರಣಿಗಳಿಗೂ ಅನ್ವಯಿಸುತ್ತೆ. ನನಗೆ ತೀರ್ಪಿನ ಬಗ್ಗೆ ಸಂತೋಷ ಇದೆ, ನ್ಯಾಯ ಸಿಕ್ಕಿದೆ. ನಾನು ದೇವೇಗೌಡರು ರೇವಣ್ಣ ಜೊತೆ ಮಾತನಾಡಲ್ಲ. ಹಣದ ಬಗ್ಗೆ ತಪ್ಪು ಮಾಹಿತಿ ಇತ್ತು, ತಪ್ಪು ಲೆಕ್ಕ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಸ್ವಾಗತಿಸುತ್ತೇನೆ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಲ್ಲ, ಇದೆ. ಬಟ್ ನಾನು ಅವತ್ತು ಕೇಸ್ ಹಾಕಿದಾಗ ಐ ವಾಸ್ ಇನ್ ಎ ಡಿಫ್ರೆಂಟ್ ಪಾರ್ಟಿ. ಸೊ ಆ ಡಿಫ್ರೆಂಟ್ ಪಾರ್ಟಿಲಿದ್ದಾಗ ಅದನ್ನು ನಾನು ಮಾಡಲೇಬೇಕಾಯ್ತು. ನನಗೆ ಗೊತ್ತಿತ್ತು, ಬಟ್ ಜಯ ಸಿಗ್ತದೆ ಅಂತ ಗೊತ್ತಿತ್ತು. ಐ ಒಂದಕ್ಕೆ ಈಗ ನನಗೆ ನಾಯಕರಿರಲಿಲ್ಲ. ಇವತ್ತು ದೇವೇಗೌಡರು ನಾಯಕರಿದ್ದಾರೆ, ಕುಮಾರಸ್ವಾಮಿ ನಾಯಕರಿದ್ದಾರೆ, ರೇವಣ್ಣ ಅವರು ನಮ್ಮ ಪರ ಇದ್ದಾರೆ. ಏನಾಗಿದೆ ಅನ್ನೋದು ಒಂದು ಜಡ್ಜ್ಮೆಂಟ್. ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನ ಅನರ್ಹ ಆಗ್ತಿದ್ದಂತೆ HD ದೇವೇಗೌಡರ ನಿವಾಸಕ್ಕೆ HD ರೇವಣ್ಣ ಹಾಗೆಯೇ ಪ್ರಜ್ವಲ್ ರೇವಣ್ಣ ಆಗಮಿಸಿದ್ರು. ಕೋರ್ಟ್ ತೀರ್ಪು ಕುರಿತಂತೆ ದೇವೇಗೌಡರ ಜೊತೆ ಚರ್ಚೆಯನ್ನು ನಡೆಸಿ ಕಾನೂನು ಹೋರಾಟ ಕುರಿತಂತೆ ಸಲಹೆಯನ್ನ ಪಡೆದಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಪ್ರತಿಕ್ರಿಯೆ ನೀಡಿದ್ರು. ಪ್ರಜ್ವಲ್ ಅನರ್ಹತೆ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ. ವಿಷಯ ಗೊತ್ತಿಲ್ಲದೆ ಏನ್ ಮಾತಾಡಲಿ, ಯಾವುದು ಮುಚ್ಚಿಟ್ಟುಕೊಳ್ಳೋಕೆ ಆಗೋದಿಲ್ಲ. ಅನಾವಶ್ಯಕವಾಗಿ ಮಾತನಾಡಲ್ಲ ಅಂತ HDD ಅವರು ಹೇಳಿಕೆಯನ್ನು ಕೊಟ್ಟರು. ಇನ್ನು ಮಗನ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಮ್ಮಗನ ಸಂಸತ್ ಸ್ಥಾನ ಅನರ್ಹ ಹಿನ್ನೆಲೆ ಇಂದು ರಾತ್ರಿಯೇ ಹರದನಹಳ್ಳಿಗೆ HD ದೇವೇಗೌಡರು ತೆರಳಲಿದ್ದಾರೆ. ನೀವು ಪ್ರಜ್ವಲ್ ಬಗ್ಗೆ ಕೇಳಲಿಕ್ಕೆ ಬಂದರೆ ನನಗೆ ಪೂರ್ಣ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲದೇ ನಾನು ಏನು ಮಾತಾಡಲಿ? ಪೂರ್ಣ ವಿಷಯ ನಾನು ಕೇಳಲಿಕ್ಕೂ ಹೋಗಿಲ್ಲ. ಆ ವಿಷಯದ ಬಗ್ಗೆ ನಾನು ಮಾತಾಡಿಲ್ಲ. ಯಾವುದೇನು ಮುಚ್ಚಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನದಿಂದ ಅನರ್ಹವಾದ ಬೆನ್ನಲ್ಲೇ HD ರೇವಣ್ಣಗೂ ಶಾಕ್ ಎದುರಾಗಿದೆ. HD ರೇವಣ್ಣ ಹಾಗೂ ಎ ಮಂಜುಗೂ ಅನರ್ಹ ಭೀತಿ ಎದುರಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಎ ಮಂಜು ಮೇಲೆ ಪಿಟಿಷನ್ ಹಾಕಿದ್ರು. ರೇವಣ್ಣ ಚುನಾವಣೆ ವೇಳೆ ಬೂತ್ ಕ್ಯಾಪ್ಚರ್ ಮಾಡಿ ಕಳ್ಳ ಮತ ಹಾಕಿದ್ರು ಅಂತ ಅವರ ಮೇಲೆ ಚಾರ್ಜ್ ಆಗಿದೆ. ಹೀಗಾಗಿ ರೇವಣ್ಣ ಕೂಡ ಅನರ್ಹ ಆಗಲಿದ್ದಾರೆ ಅಂತ ವಕೀಲ ದೇವರಾಜ್ ಗೌಡ ಹೇಳಿದ್ದಾರೆ. ಎ ಮಂಜು ಅವ್ರ ಮೇಲೆ ಆವಾಗ ಇವರಿಬ್ಬರು ಶತ್ರುಗಳಾಗಿದ್ದಾಗ ಅವ್ರ ಮೇಲೆ ಒಂದು ರಿಕ್ರಿಮಿನೇಷನ್ ಪಿಟಿಷನ್ ಅಂತ ಹಾಕಿದ್ರು. ಯಾರೇಳಿ ಪ್ರಜ್ವಲ್ ರೇವಣ್ಣ ಅವರು ಎ ಮಂಜು ಮೇಲೆ ಹಾಕಿದ್ರು. ಎ ಮಂಜು ಕೂಡ ಇನ್ಕಮ್ ಟ್ಯಾಕ್ಸ್ ಕೆಲವು ಮಾಹಿತಿಗಳನ್ನ ಬಚ್ಚಿಟ್ಟವ್ರೆ, ಕೆಲವು ಕ್ರಿಮಿನಲ್ ಕೇಸನ್ನ ಬಚ್ಚಿಟ್ಟವ್ರೆ ಅಂತೇಳಿ ಅದು ಕೂಡ ಹಲವಾಗಿದೆ ಇಲ್ಲಿ. ಸೊ ಹಾಗಾಗಿ ಎ ಮಂಜು ಕೂಡ ತನ್ನ ಶಾಸಕ ಸ್ಥಾನ ಕಳ್ಕೊತಾ ಇದ್ದಾರೆ. ಅವರು ರೇವಣ್ಣ ಅವರು ಇವರ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಮಾಡಿ ಕಳ್ಳಮತ ಆಗ್ತಾ ಇದ್ರು ಅಲ್ಲಿ.
ಸೊ ಅವ್ರ ಮೇಲೆ ಕೂಡ ಚಾರ್ಜ್ ಆಗಿದೆ. ಸೊ ಹಾಗಾಗಿ ಎಚ್ ಡಿ ರೇವಣ್ಣ ಕೂಡ ಶಾಸಕ ಸ್ಥಾನ ಅನರ್ಹರಾಗ್ತಾನೆ ಇಲ್ಲಿ. ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಎಚ್ಡಿಕೆಯನ್ನು ಐಸಿಯು ವಾರ್ಡ್ನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೀಗ ಮುಂದುವರೆದಿದ್ದು, ಆಸ್ಪತ್ರೆಗೆ ಎಚ್ ಡಿ ರೇವಣ್ಣ ಆಗಮಿಸಿ ಪ್ರಜ್ವಲ್ ರೇವಣ್ಣ ಸದಸ್ಯತ್ವ ಅನರ್ಹ ವಿಚಾರದ ಕುರಿತು ಮೇಲ್ಮನವಿ ಹಾಗೂ ಕಾನೂನು ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಎಚ್ಡಿಕೆ ಬೇಗ ಗುಣಮುಖರಾಗಲಿ ಅಂತ ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಎಂಎಲ್ಸಿ ಶರವಣ ಕ್ಷೀರಾಭಿಷೇಕವನ್ನ ಮಾಡಿಸಿ ಗುಣಮುಖರಾಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿತ್ತು. ಇನ್ನು ಬಸವ ಕಲ್ಯಾಣದ ಅಭಿಮಾನಿ ಶರಣಪ್ಪ ಪರೇಪ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಉರುಳು ಸೇವೆಯನ್ನ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೇಗ ಗುಣಮುಖರಾಗಲಿ ಬರಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಇನ್ನು ಅನಾರೋಗ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಸ್ಪತ್ರೆ ಸೇರಿದ್ದಾರೆ. ಈ ಹಿನ್ನೆಲೆ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರಿಸಲು ಬರೆದಿದ್ದಾರೆ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಬಸವರಾಜ ಬೊಮ್ಮಾಯಿ, ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಆಸ್ಪತ್ರೆಗೆ ಆಗಮಿಸಿ ಎಚ್ಡಿಕೆ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಒಂದು ಗೋಲ್ಡನ್ ಅವರ್ನಲ್ಲಿ ಬಂದು ಆಸ್ಪತ್ರೆಗೆ ದಾಖಲಾಗಿ ಏನೂ ಒಂದು ಅನಾನುಕೂಲತೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ 100% ಚೇತರಿಕೆ ಆಗಿದ್ದಾರೆ. ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಹಾಗಾಗಿ ಭಾಳ ಸಂತೋಷ. ಅವ್ರಿಗೆ ಆರೋಗ್ಯ ಭಗವಂತ ಚೆನ್ನಾಗಿ ಕೊಡಲಿ, ಆರೋಗ್ಯಕರವಾಗಿರಲಿ, ಜನರ ಸೇವೆ ಮಾಡಲಿ ಅಂತ ಅವ್ರಿಗೆ ಶುಭ ಕೋರಿ. ಕುಮಾರಣ್ಣ ಆರೋಗ್ಯದಿಂದ ಇದ್ದಾರೆ. ಮಾತುಕತೆ ಇರ್ಬೋದು ಎಲ್ಲದೂ ಕೂಡ ನಾರ್ಮಲ್ ಆಗಿದ್ದಾರೆ, ಮೊದಲೇ ಆಗಿದ್ದಾರೆ, ಅದೇ ಥರ ಇದ್ದಾರೆ. ಸ್ವಲ್ಪ ಅವರಿಗೆ ವಿಶ್ರಾಂತಿಯನ್ನು ಹೇಳಿದ್ದಾರೆ. ಇನ್ನು ಒಂದೆರಡು ದಿನಗಳಲ್ಲಿ ಬಹುಶಃ ಅವರು ಸಂಪೂರ್ಣವಾಗಿ ಮೊದಲಿನಂತಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಖಚಿತವಾದ ವಿಶ್ವಾಸ ಇದೆ. ಅವ್ರ ಹತ್ರ ಮಾತಾಡಿದೆ, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದು. ಕುಮಾರಣ್ಣ ಆರೋಗ್ಯದಿಂದ ಇದ್ದಾರೆ. ಕುಮಾರಸ್ವಾಮಿಯವರು ಮೊನ್ನೆನೇ ನಾನು ಟೆಲಿಫೋನ್ ಮುಖಾಂತರ ಆರೋಗ್ಯ ವಿಚಾರಿಸಿದ್ದೆ. ಭಾಳಷ್ಟು ಚೇತರಿಸ್ಕೊಂಡಿದ್ದಾರೆ, ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ, ಲವಲವಿಕೆಯಲ್ಲಿದ್ದಾರೆ. ರವಿವಾರ ದಿವಸ ಡಿಸ್ಚಾರ್ಜ್ ಕೂಡ ಆಗ್ತಾರೆ ಮತ್ತು ಯಥಾ ಪ್ರಕಾರ ಅವರು ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಬಹುದು ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹೀಗಾಗಿ ಅವರು ಆದಷ್ಟು ಬೇಗ ಗುಣಮುಖ ಆಗಿರುವಂಥದ್ದು ನಮಗೆಲ್ಲರಿಗೂ ಕೂಡ. ಕಾವೇರಿ ನದಿ ಮೂಲಕ ನಿತ್ಯ 24,000 ಕ್ಯೂಸೆಕ್ ನೀರು ಬಿಡುಗಡೆಗೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಇಂದು ಆಗಿಲ್ಲ. ಸೆಪ್ಟೆಂಬರ್ 6ರ ಬುಧವಾರಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 11ರಂದು ವಿಚಾರಣೆಗೆ ಕರ್ನಾಟಕ ವಕೀಲರು ಒತ್ತಾಯಿಸಿದ್ದು, ಸೆಪ್ಟೆಂಬರ್ 4ರಂದು ವಿಚಾರಣೆಗೆ ತಮಿಳುನಾಡು ವಕೀಲರು ಒತ್ತಾಯವನ್ನ ಮಾಡಿದ್ರು. ಲಾಸ್ಟಲ್ಲಿ ನಾವು ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ, ಈಗ ಅವ್ರು ನಮಗೆ 5,000 ಕ್ಯೂಸಿಕ್ ಬಿಡಿ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ವಾಸ್ತವಾಂಶನ ಬಂದು ನೋಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. 2 ರಾಜ್ಯದಲ್ಲೂ ನೋಡಿ, ನೀವು ಆ ರಾಜ್ಯನೂ ನೋಡಿ, ನಮ್ಮ ರಾಜ್ಯನೂ ನೋಡಿ. ಈಗ ನೀವೇನು 5,000 ಬಿಡು ಅಂತ ಹೇಳಿದಿರಿ, ಅದನ್ನ ನೋಡಿ ಅಂತ ಕೆಲವರು ವಿರೋಧ ಪಾರ್ಟಿಯವರು ನೀರು ನಿಲ್ಲಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಡ್ ಅದೆಲ್ಲ ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಕೂಡ ಕಾವೇರಿಗಾಗಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನ ಖಂಡಿಸಿ ರೈತರು ಬಾರುಕೋಲು ಚಳವಳಿ ನಡೆಸಿದರು. ಇನ್ನು ಸುಪ್ರೀಂ ಕೋರ್ಟ್ನ ಆದೇಶ ನೋಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ರೈತರು ಸಜ್ಜಾಗಿದ್ದಾರೆ. ನೀರಾವರಿ ಇಲಾಖೆ, ರಾಜ್ಯ ಸರ್ಕಾರ ವಿಶೇಷವಾದಂಥ ಆಸಕ್ತಿ ವಹಿಸಬೇಕು. ಏನೂ ಆಸಕ್ತಿ ವಹಿಸದಂತೆ ನಮ್ಮ ಅನ್ಯಾಯಕ್ಕೆ ಕಾರಣ ಆಗಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ನೆನ್ನೆ ಹೋಗಿರೋದೆ, ಇಲ್ಲಿ ತನಕ ಹೋಗಿರೋ ನೀರಿಗೆ ಅವರೇ ಕಾರಣ ಆಗ್ತಾರೆ. ಬಹುಶಃ ಅವ್ರಿಗೆ ನಾನು ಹೇಳ್ತಾ ಇರೋದು, ಪ್ರಜಾತಂತ್ರದ ಬಗ್ಗೆ ಗೌರವ ಇದ್ದರೆ ಅಥವಾ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಆ ಕುರ್ಚಿಲಿ ಕುಂತ್ಕೊಬಿಟ್ಟು ಬೇಕಾದರೆ ರೈತರೇ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿದ್ರಲ್ಲ, ಅವ್ರು ರಾಜೀನಾಮೆ ಕೊಟ್ಟು ಮತ್ತೆ ಮುಂದುವರಿಬೇಕು. ಇಲ್ಲ ಅಂತ ಹೇಳಿದ್ರೆ ಇವು ಅಯೋಗ್ಯ ಒಬ್ಬ ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನ ನಾವು ಇಟ್ಕೊಂಡಿದ್ದೀವಿ ಅಂತ ಆಗುತ್ತೆ. ನಮ್ಮ ಪಾಲಿಗೆ ವಿಷ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಸವಾಲು ಹಾಕುವಂಥದ್ದು ದಾಟಿ ಇದೆಯಲ್ಲ, ಆ ದಾಟಿ ಪ್ರಜಾತಂತ್ರ ವ್ಯವಸ್ಥೆಗೆ ಅವಮಾನ. ಗಡಿ ರಾಜ್ಯಗಳಲ್ಲಿ ಗನ್ ತಗೊಂಡವ್ರೆ, ಆ ಗನ್ನನ್ನು ಮಂಡ್ಯ ಜಿಲ್ಲೆಯ ಜನ ತಗೊಳ್ಳಿ ಅಂತ ಹೇಳೋಕ್ಕೆ ಸೂಚನೆ ಕೊಡ್ತಾ ಇದ್ದಾರೇನೋ. ನಾವು ಅದಕ್ಕೆ ರೆಡಿ ಇಲ್ಲ. ಗಾಂಧಿ ಮಾರ್ಗದಲ್ಲಿದ್ದೀವಿ, ಈಗ ಚೌಂಟಿ ತಗೊಂಡಿದ್ದೀವಿ. ಅನಿವಾರ್ಯ ನಮ್ಮ ಮಕ್ಕಳಿಗೆ ನಾನು ವಿಷ ಕೊಟ್ಟು ಹೋಗೋಕೆ ನಾನು ರೆಡಿ ಇಲ್ಲ.
ನನ್ನ ಮಕ್ಳಿಗೆ ಭವಿಷ್ಯ ಬಿಡ್ಬೇಕಾದ್ರೆ ಕಾವೇರಿ ನೀರು ಬೇಕು. ಕಾವೇರಿ ನೀರು ಉಳಿಸೋಕ್ಕೆ ಇವತ್ತು ಚೌಡಿ ತಗೊಂಡಿದ್ದೀವಿ. ಅನಿವಾರ್ಯ ಆದರೆ ಗುಂಡು ತಗೊಳ್ಳೋಕ್ಕೂ ನಾವು ರೆಡಿ. ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಂಗೆ ಭೇಟಿ ಕೊಡಲು ನಾಯಕರು ನಿರ್ಧರಿಸಿದ್ದಾರೆ. ಜಲಾಶಯಕ್ಕೆ ಭೇಟಿ ಕೊಟ್ಟು ನೀರಿನ ಪ್ರಮಾಣವನ್ನ ವೀಕ್ಷಿಸಲಿದ್ದಾರೆ. ಜೊತೆಗೆ ಅಲ್ಲಿನ ರೈತರ ಜೊತೆಗೂಡಿ ಹೋರಾಟಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಕೆಆರ್ಎಸ್ ಡ್ಯಾಂಗೆ ಭೇಟಿ ಕೊಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಬಿಎಲ್ ಸಂತೋಷ್ ವಿರುದ್ಧ ಸ್ವಪಕ್ಷದ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ದೂರವಿಟ್ಟು ನಿನ್ನೆ ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯ ನೇತೃತ್ವ ವಹಿಸಿದವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ರ. ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಇಳಿಸಿದವರೇ ಇವರು. ಈಗ ಬಿಎಸ್ವೈ ಅವರನ್ನ ದೂರವಿಟ್ಟು ಸಿಎಂ ಆಗುವ ಕನಸನ್ನ ಕಾಣ್ತಿದ್ದಾರೆ. ಬೊಮ್ಮಾಯಿ ಅವರ ಕಟ್ಟಿ ಹಾಕಿದ್ದಾರೆ. ನಾನು ಪ್ರಶ್ನೆ ಮಾಡಿದ್ರೆ ನನಗೆ ನೋಟಿಸ್ ಕೊಡ್ತಾರೆ ಅಂತ ಬಿಎಲ್ ಸಂತೋಷ್ ಅವರ ಹೆಸರನ್ನ ಹೇಳದೆ ರೇಣುಕಾಚಾರ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಚುನಾವಣೆ ಆದಮೇಲೆ ಸಾಕಷ್ಟು ವ್ಯತ್ಯಾಸಗಳಾಗಿದೆ, ಭಿನ್ನಾಭಿಪ್ರಾಯಗಳಿದೆ. ಯಡಿಯೂರಪ್ಪನವ್ರನ್ನ ತೋನದಲ್ಲಿ ಅಧಿಕಾರದಿಂದ ಇಳಿಸಿದ್ರಿ, ಏನು ತಪ್ಪು ಮಾಡಿದ್ರಿ ಯಡಿಯೂರಪ್ಪನವರು? CBI ಕೊಟ್ಟಾರೆ ಯಾರು? ಲೋಕಾಯುಕ್ತ ಕೊಟ್ಟಾರೆ ಯಾರು? ನನಗೇನು ಮಾಹಿತಿ, ರಾಜ್ಯ ಜನರಿಗೆ ಹೇಳ್ತೀನಿ ನಾನು. CBI ಕೊಡಿಸಿದ್ದು ನೀವೇ, ಯಡಿಯೂರಪ್ಪನ ತಪ್ಪು ಮಾಡಿಲ್ಲ, ಅಪರಾಧ ಮಾಡಿಲ್ಲ. ಲೋಕಾಯುಕ್ತ ಕೊಡಿಸಿದ್ದು ನೀವೇ. ವರ್ಚಸ್ಸಿನ ನಾಯಕರು ಬೇಕಲ್ಲ, ಯಡಿಯೂರಪ್ಪನವರು ವರ್ಚಸ್ಸಿರ್ತಕ್ಕಂಥ ನಾಯಕರು. ಅವರು ಕಡೆಗಣಿಸಿದ್ರು. 2023ರಲ್ಲಿ ಏನು ತಪ್ಪು ಮಾಡಿದರು? ನಮ್ಮವ್ರನ್ನೇ ಕೆಲವರು ಎತ್ಕಟ್ಟಿರಿ, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿಸಿದ್ರಿ. ಯಡಿಯೂರಪ್ಪ ಮಾಸ್ ಲೀಡರ್ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ನಿನ್ನೆ ದಿವಸ ಅವ್ರ ಸಭೆ ಗೈರಿ ಅವ್ರ ಸಮಯ ಇಲ್ಲದ ನೋಡಿ ಸಭೆ ಮಾಡ್ತಾರೆ. ನಾನು ವಾಸ್ತವಾಂಶ ಹೇಳಿದಾಗ ನನಗೆ ನೋಟಿಸ್ ಬರುತ್ತೆ. ನಿನ್ನೆ ಯಾರೋ ಕಚೇರಿಯಿಂದ ಫೋನ್ ಮಾಡಿ ನಾನು ಹೋಗ್ಬೇಕಾ, ಮತ್ತು ನನಗೆ ನೋಟಿಸ್ ಕೊಟ್ಟಿದ್ರೆ, ನಾನು ನೋಟಿಸ್ ಕೊಟ್ಟ ಹೋದರೆ ನನ್ನನ್ನು ಒಂದು ರೀತಿ ನೋಡ್ತಾರೆ. BJPಯಿಂದ ನೋಟಿಸ್ ಕೊಟ್ಟು ಬಂದಾನೆ ಅಂತ ನೋಡ್ತಾರೆ. ಪ್ರಸ್ತುತ ಮುಖ್ಯ ಸಿದ್ದರಾಮಯ್ಯನ ವಿರುದ್ಧವೂ ಮಾತಾಡಿದ್ದೀನಿ, DK ಶಿವಕುಮಾರ್ ವಿರುದ್ಧ ಮಾತಾಡಿದ್ದೀನಿ, ಹಿಜಾಬ್ ವಿರುದ್ಧ ಮಾತಾಡಿದ್ದೀನಿ, ಎಲ್ಲವೂ. ಆದರೆ ನನಗೆ ಮಂತ್ರಿ ಸ್ಥಾನ ತಪ್ಪಿಸಿರಿ, ಮಂತ್ರಿಯಿಂದ ವಂಚಿತರು ಮಾಡಿರಿ, ನನಗೆ ಮಾಡಿಲ್ಲ ಅನ್ಯಾಯನ. ಆದರೆ ಎಲ್ಲವನ್ನೂ ಸೇರಿಸ್ಕೊಂಡಿದ್ದೀನಿ. ಪೊಲಿಟಿಕಲ್ ಸೆಕ್ರೆಟರಿ ಅಂದ್ರೆ ಇದೆ ಅಂತ ಭಾರಿ ದೊಡ್ಡ ಸ್ಥಾನನ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಹಾಗೂ ಸಚಿವರ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೆದಂತೆ ಆಗಿದೆ. ಹೀಗಂತ ಮಾಜಿ ಸಚಿವ ಶ್ರೀರಾಮುಲು ಬೀದರ್ನಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಗೃಹಲಕ್ಷ್ಮಿ ಅನುಷ್ಠಾನ ಕಾರ್ಯಕ್ರಮದಲ್ಲಿ ತಮ್ಮ 100 ದಿನಗಳ ಅಭಿವೃದ್ಧಿ ಕುರಿತು ಮಾತನಾಡದೆ ಮೋದಿ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಗ್ಯಾರಂಟಿ ಘೋಷಣೆಗಳಿಂದ ಅವರಿಗೆ ಸಮಾಧಾನವಿಲ್ಲ. ಯಾವುದೇ ಶಾಸಕರಿಗೆ ಅನುದಾನ ನೀಡುತ್ತಿಲ್ಲ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಶ್ರೀರಾಮುಲು ಟೀಕಿಸಿದ್ದಾರೆ. ಅಲ್ಲದೆ ನಮ್ಮ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ದ ಕಾಂಗ್ರೆಸ್ ಸರ್ಕಾರ 50% ಸರ್ಕಾರ ಆಗಿದೆ ಅಂತ ಹಾದಿ ಬೀದಿಯಲ್ಲಿ ಹೋಗೋರು ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರದ ಸಾಧನೆ ಬಗ್ಗೆ ಏನೂ ಕೂಡ ಮಾತಾಡಿಲ್ಲ. ಅವರು ಮಾತಾಡಿದ್ದೆಲ್ಲ ಒಂದೇ ಒಂದು ಏನಂದ್ರೆ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡೋದು, ಟೀಕಿಸೋದು. ಅವರು ಸರ್ಕಾರ ಮಾಡಿದಂಥ ಸಾಧನೆ ಬಗ್ಗೆ ಮಾತಾಡಬೇಕಾಗಿತ್ತು. ಜೊತೆಲಿ 100 ದಿನಗಳ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದ್ರು ಅಂತೇಳಿ ಜನರಿಗೆ ತಿಳಿಸ್ಬೇಕಾಗಿತ್ತು. ಕೇವಲ ಅವರಿಗೆ ಸಮಾಧಾನ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಸಚಿವರ ಮಧ್ಯೆ, ಮುಖ್ಯಮಂತ್ರಿಗಳ ಮಧ್ಯೆ, ಉಪಮುಖ್ಯಮಂತ್ರಿಗಳ ಮಧ್ಯೆ ಹೊಂದಾಣಿಕೆ ಇಲ್ಲ. ಏನಿಗೆ ಹೇಳಿದ್ರೆ ಕೋಣ ನೀರುಗಳದಂತೆ ಅಂತ ಪರಿಸ್ಥಿತಿ ನಾವು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅನುದಾನ ಕೊಡಿ, ಇಲ್ವಾ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಬಾಗಲಕೋಟೆಯಲ್ಲಿ ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಹೋರಾಟಗಾರರು ಆಗ್ರಹ ಮಾಡಿದ್ರು. ನಾಳೆ ಸಿಎಂ ಡಿಸಿಎಂ ಆಲಮಟ್ಟಿ ಜಲಾಶಯಕ್ಕೆ ಕೃಷ್ಣಾ ಬಾಗಿನ ಅರ್ಪಿಸಲು ಬರ್ತಾ ಇದ್ದು, ಈ ಹಿನ್ನೆಲೆ ಸರ್ಕಾರಕ್ಕೆ ಹೋರಾಟಗಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಭರವಸೆ ಹುಸಿಯಾಗ್ತಿರೋದು ಭಾರತೀಯ ಕಿಸಾನ್ ಸಂಘ ಹಾಗೂ ಮುಳುಗಡೆ ಹಿತರಕ್ಷಣಾ ಹೋರಾಟ ಸಮಿತಿ ಆಕ್ರೋಶಗೊಂಡು ಯೋಜನೆ ಪೂರ್ಣಗೊಳಿಸಿ ಇಲ್ಲವೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ದಿನಾಂಕ 2/9/2023ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬಾಗಿನ ಅರ್ಪಣೆ ಮಾಡಲಿಕ್ಕೆ ಬರ್ತಿದ್ದಾರೆ. ಇದೊಂದು ಕಾಟಾಚಾರದ ಕೆಲಸ ಆಗಬಾರ್ದು, ಕಾರ್ಯ ಆಗಬಾರ್ದು. ಇದು ಪ್ರಮುಖವಾಗಿ ಆಗಬೇಕಾಗಿದ್ದು ಹಿನ್ನೀರಿನಲ್ಲಿ ಮುಳುಗಡೆಯಾಗುವಂಥ 65,000 ಎಕರೆ ಜಮೀನಿನ ಏನು ಭೂ ಪರಿಹಾರ 22 ಹಳ್ಳಿಗಳ ಸ್ಥಳಾಂತರ ಆಗಬೇಕು. ಈ ಕಾರ್ಯನೂ ಆಗ್ತಾ ಇಲ್ಲ. ಮತ್ತು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಇವತ್ತು 22-24 ಅಂತೇಳಿ ನಾಟಕ ಮಾಡಿ ಏನು ಈ ಯೋಜನೆ ಮುನ್ನೂಡುವ ಒಂದು ಹುನ್ನಾರ ಇದು. ಯೋಜನೆ ಹೆಂಗೆ ಮುಂದೆ ಹಾಕಬೇಕು, ಏನು ಮಾಡಬೇಕು, ಒಂದು ಕಾಗದ ಮಾಡೋದು, ಒಂದು ಠರಾವ್ ಮಾಡೋದು,
ಇದನ್ನು ಒಟ್ಟು ಮುಂದೆ ಹಾಕೋತ ಹೋಗೋದು, ಜನರನ್ನು ದಿಕ್ಕು ತಪ್ಪಿಸು ಕೆಲಸ ಮಾಡಕತ್ತಾರ. ಇದು ತಕ್ಷಣ ಬಂದ್ ಮಾಡಬೇಕು. ಇದು ನಿಮಗೆ ಆಗಂಗಿಲ್ಲಪ್ಪ, ನಮಗೆ UKP ಮಾಡೋಕೆ ಆಗಂಗಿಲ್ಲ ಅಂದ್ರೆ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೊಟ್ಟು ನಮಗೆ ಸ್ವತಂತ್ರಗೊಳಿಸ್ಬೇಕಂತೇಳಿ ಈ ಸಂದರ್ಭ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಹರಳಕುಂಟೆ ಗ್ರಾಮದಲ್ಲಿ ಮಣ್ಣು ಮಿಶ್ರಿತ ನೀರು ಪೂರೈಕೆಯಿಂದ ಜನರು ಹೈರಾಣಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ವಾಟರ್ ಫಿಲ್ಟರ್ ಕೆಟ್ಟು ಹೋಗಿದ್ದು ಗ್ರಾಮಸ್ಥರು ಬೋರ್ವೆಲ್ ನೀರಿಗೆ ಮೊರೆ ಹೋಗಿದ್ದಾರೆ. ಆದರೆ ಬೋರ್ವೆಲ್ನಿಂದ ಮಣ್ಣು ಮಿಶ್ರಿತ ನೀರು ಬರ್ತಾ ಇದೆ. ಈ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸದ PDO ಹಾಗೂ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ಅದು ಆ ನೀರು ಕುಡಿದು ಮಕ್ಕಳಿಗೆಲ್ಲ ಸ್ವಲ್ಪ ಸ್ಕಿನ್ ಮೇಲೆ ಎಲ್ಲ ಚರ್ಮ ಕಿತ್ತೋದಂಗೈತೆ, ಅಲರ್ಜಿ ಥರ ಆಗ್ಬಿಡ್ತೈತೆ. ನೀರೇ ಚೆನ್ನಾಗಿಲ್ಲ ಸರ್. ಕೆರೆ ನೀರು ಇದ್ದಂಗೈತೆ, ಕೆರೆ ನೀರಿಗಿನ್ನ ಹೀನವಾಗಿದೆ. 2-3 ತಿಂಗಳಿಂದ ಬರ್ತೈತೆ. ಎಲ್ಲ ಗಲೀಜು ಆಗ್ಬಿಟ್ಟಿದೆ ಸರ್. ಅದು ಒಂದು ಅಡಿ ಕುಂತ್ಕೊಳ್ಳುತ್ತೆ ನೀರಲ್ಲಿ. ಕುಡಿಯೋಕ್ಕೆ ನೀರು ಇಲ್ಲ ಸರ್, ಫಿಲ್ಟರ್ ನೀರು ಇಲ್ಲ, ಅಡುಗೆ ಮಾಡೋಕ್ಕೂ ನೀರು, ಏನು ನೀರಿಗೆ ಪ್ರಾಬ್ಲಮ್ ಆಗಿದೆ. ಈ ನೀರು ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾವ ಥರ ಅಂದರೆ ಬೇರೆ ಕಡೆ ಎಲ್ಲ ಎತ್ಕೊಂಡ್ಬಂದು ಇವು ಸ್ನಾನ ಮಾಡೋಕ್ಕೆ ಮಕ್ಕದೊಳಗೆ ಕಷ್ಟ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ಮಿಕ್ಕ ಅಡುಗೆಗೆ ಏನು. ಈ ಬಗ್ಗೆ ಇಂದು ನ್ಯೂಸ್ 18 ವರದಿ ಪ್ರಸಾರ ಮಾಡಿತು. ಇದರ ಬೆನ್ನಲ್ಲೇ ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಪದ್ಮಾ ಬಸಂತಪ್ಪ ಕೂಡಲೇ ಹರಳಕುಂಟೆ ಗ್ರಾಮದಲ್ಲಿನ ಬೋರ್ವೆಲ್ ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಜನರಿಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವುದಾಗಿಯೂ ಭರವಸೆಯನ್ನು ಕೊಟ್ಟಿದ್ದಾರೆ. ತಾಲೂಕಾ ಹರಳಕುಂಟೆ ಗ್ರಾಮದಲ್ಲಿ ಸಿಲ್ಟ್ ಮಿಕ್ಸ್ ನೀರು ಬರ್ತಾ ಇದೆ ಅಂತ ನನಗೆ ಗಮನಕ್ಕೆ ತಂದಿದ್ದೀರಾ. ಇದ್ರ ಬಗ್ಗೆ ನಮ್ಮ RWS ಇಂಜಿನಿಯರ್ ಅವ್ರನ್ನ ಕರೆದು ಮಾತಾಡಿದಾಗ ಅದು ಆಗ್ತಿರೋ ವಿಷಯ ಗಮನಕ್ಕಿದೆ. ಅಲ್ಲಿ ಇನ್ನೊಂದು ಬೋರ್ವೆಲ್ ಕೊರಿತಾ ಇದ್ದೀವಿ, 1-2-3 ದಿನದಲ್ಲಿ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಪಂಚಾಯಿತಿಯಿಂದ ನಾವು ನೀರು ಟ್ಯಾಂಕರ್ ಮೂಲಕ ಕೊಡಿಸೋ ವ್ಯವಸ್ಥೆ 1-2 ದಿನದವರೆಗೂ. ಕೆರೆ ಒತ್ತುವರಿ ವಿಚಾರಕ್ಕೆ 2 ಗ್ರಾಮಸ್ಥರ ನಡುವೆ ಮಾರಾಮಾರಿಯಾಗಿರೋ ಘಟನೆ ಮಂಡ್ಯದ KR ಪೇಟೆಯ ವಡ್ಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಹಣ ಬಿಡುಗಡೆಯಾಗಿದೆ. ಹೀಗಾಗಿ ಕೆರೆ ಅಭಿವೃದ್ಧಿ ಹಿನ್ನೆಲೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಅಧಿಕಾರಿಗಳು ತೆರಳಿದಾಗ 2 ಗ್ರಾಮಸ್ಥರ ನಡುವೆ ವಾಗ್ವಾದವೇ ನಡೆಯಿತು. ಈ ವೇಳೆ ಮಾತು ತಾರಕಕ್ಕೇರಿ ಗ್ರಾಮಸ್ಥರು ಕೈ ಮಿಲಾಯಿಸಿದ್ದು ಘಟನೆಯಲ್ಲಿ ಕೆಲವರು ಗಾಯಗೊಂಡಿದ್ದಾರೆ. ಧಾರವಾಡ ಮೂಲದ NIR ಪ್ರಿಯದರ್ಶಿನಿ ಪಾಟೀಲ ಆತ್ಮಹತ್ಯೆ ಪ್ರಕರಣ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಹಿನ್ನೆಲೆ G20 ಶೃಂಗಸಭೆಯಲ್ಲಿ ವಿಷಯ ಚರ್ಚಿಸುವಂತೆ ಆಗ್ರಹ ಕೇಳಿಬಂದಿದೆ. ಪ್ರಿಯದರ್ಶಿನಿ ಭಾರತಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಹಿನ್ನೆಲೆ ಈಗ NIRಗಳ ಮಕ್ಕಳ ರಕ್ಷಣೆಯ ಆಂದೋಲನಕ್ಕೆ ಕಾರಣವಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಸಿಲುಕಿರುವ ಅನೇಕ NIRಗಳ ಮಕ್ಕಳನ್ನ ಬಿಡುಗಡೆ ಮಾಡುವಂತೆ ಪ್ರಿಯದರ್ಶಿನಿ ಸಾವಿನ ಪ್ರಕರಣ ಮುಂದಿಟ್ಟು ಆಂದೋಲನ ಶುರುವಾಗಿದೆ. ಸದ್ಯ ಪ್ರಿಯದರ್ಶಿನಿ ಮಕ್ಕಳು ಆಸ್ಟ್ರೇಲಿಯಾ ಸರ್ಕಾರದ ಸುಪರ್ದಿಯಲ್ಲಿದ್ದಾರೆ. ಪ್ರಿಯದರ್ಶಿನಿಯಂತೆ ಮತ್ತೊಬ್ಬರ ಆತ್ಮಹತ್ಯೆ ಆಗಬಾರದು, ಬೇರಾವ NIR ತಾಯಿಯೂ ಹೀಗೆ ಮಾಡಿಕೊಳ್ಳಬಾರದು. ಹೀಗಾಗಿ ಈ ಬಗ್ಗೆ ಶೃಂಗಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ CPIM ಮುಖಂಡ ಬೃಂದಾ ಕಾರಟ್ ಹೇಳಿದ್ದಾರೆ. ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ತಕ್ಷಣವೇ ಮಂಜೂರು ಮಾಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಶಿವಮೊಗ್ಗ ನಗರದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ABVP ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾನವ ಸರಪಳಿ ನಿರ್ಮಿಸಿ 2022-23ನೇ ಸಾಲಿನ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವಂತೆ ಆಗ್ರಹಿಸಿದ್ದಾರೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ಗೋತಗಿ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಹಿನ್ನೆಲೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಿದ್ದಾರೆ. ಕುಷ್ಟಗಿ ಡಿಪೋದಿಂದ ಸರಿಯಾದ ಸಮಯಕ್ಕೆ ಬಸ್ ಬಾರದ ಹಿನ್ನೆಲೆ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಆಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿದ್ದು ಸರಿಯಾದ ಸಮಯಕ್ಕೆ ಬಸ್ ಬಿಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತೀಯ ಶಿಕ್ಷಕರ ಫೆಡರೇಷನ್ ಭಾರತ ಯಾತ್ರಾ ಆಯೋಜಿಸಿದೆ. ಹೀಗಂತ ಫೆಡರೇಷನ್ ಕಾರ್ಯಾಧ್ಯಕ್ಷ ಬಸವರಾಜ ಗುರಿಕಾರ ಹೇಳಿದ್ದಾರೆ. ಧಾರವಾಡದ ನೌಕರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸೆಪ್ಟೆಂಬರ್ 5ರಿಂದ ಅಕ್ಟೋಬರ್ 5ರವರೆಗೆ ಭಾರತ ಯಾತ್ರೆ ನಡೆಯಲಿದೆ. ಕನ್ಯಾಕುಮಾರಿ, ಅಸ್ಸಾಂ, ಸೋಮನಾಥಪುರ ಹಾಗೂ ಪಂಜಾಬ್ನಿಂದ ಒಟ್ಟು 4 ತಂಡಗಳಲ್ಲಿ ಈ ಯಾತ್ರೆ ನಡೆಯಲಿದ್ದು ಆಯಾ ರಾಜ್ಯಗಳಲ್ಲಿ ಬಹಿರಂಗ ಸಭೆ, ರ್ಯಾಲಿ ನಡೆಯಲಿದೆ. ಹಾಗೆಯೇ ದೇಶದಾದ್ಯಂತ ನಡೆಯುವ ಯಾತ್ರೆ ಅಕ್ಟೋಬರ್ 5ರಂದು ದೆಹಲಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಅಂತ ಬಸವರಾಜ ಗುರಿಕಾರ ಅವರು ಹೇಳಿದರು. ನಮ್ಮ NPS ಹೋಗಿ OPS ಬರಬೇಕು ಅಂತಕ್ಕಂಥದ್ದು ದೇಶದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ OPS ಹೋಗಿ NPS ಜಾರಿಗೆ ಬಂದಾಗ
ಅದನ್ನು ಪ್ರಬಲವಾಗಿ ವಿರೋಧ ಮಾಡಿದ್ದು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್. ಅಂದಿನಿಂದ ಇಂದಿನವರೆಗೆ ರಾಷ್ಟ್ರಾದ್ಯಂತ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವಾರು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸೆಪ್ಟೆಂಬರ್ 5ಕ್ಕೆ ನಮ್ಮ ಯಾತ್ರೆ ಕನ್ಯಾಕುಮಾರಿಯಿಂದ ಆರಂಭ ಆಗುತ್ತೆ. ಆ ಕನ್ಯಾಕುಮಾರಿ ಶಕ್ತಿ ಯೋಜನೆ ಜಾರಿ ನಂತರ ಖಾಸಗಿ ವಾಹನ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 32 ಖಾಸಗಿ ಸಾರಿಗೆ ಒಕ್ಕೂಟ ಸೆಪ್ಟೆಂಬರ್ 11ರಂದು ಬೆಂಗಳೂರು ಮಹಾನಗರ ಬಂದ್ಗೆ ಕರೆ ನೀಡಿವೆ. ಆಗಸ್ಟ್ 31ರ ಒಳಗೆ ಸಾರಿಗೆ ಸಚಿವರು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿದ್ರು. ಡೆಡ್ಲೈನ್ ಮುಗಿದ್ರೂ ಸಮಸ್ಯೆಗೆ ಸ್ಪಂದಿಸದ ಹಿನ್ನೆಲೆ ಖಾಸಗಿ ಸಾರಿಗೆ ಒಕ್ಕೂಟ ಬೆಂಗಳೂರು ಬಂದ್ಗೆ ನಿರ್ಧರಿಸಿದೆ. 15/9/2023 ಸೋಮವಾರದಂದು ಬೆಂಗಳೂರು ಕಂಪ್ಲೀಟ್ ಆಗಿ ಸ್ತಬ್ಧವಾಗಲಿದೆ. ಆಟೋ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಮಿನಿ ವೆಹಿಕಲ್ಸ್ ಆಗಿರ್ಬೋದು, ಮಿನಿ ಕಾರ್ಗೋ ವೆಹಿಕಲ್ಸ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ಮತ್ತು ಏರ್ಪೋರ್ಟ್ಗೆ ಹೋಗುವಂಥ ವಾಹನಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಬೆಂಗಳೂರು ಬಂದಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯಾದ್ಯಂತ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇಂದು ನಾಳೆ 2 ದಿನ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಜ್ಞ ವಿಜ್ಞಾನಿ ಪ್ರಸಾದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಏನು ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ ಅಂತಂದರೆ, ಕರಾವಳಿಗೆ ಇವತ್ತು ಕೆಲವು ಕಡೆ, ನಾಳೆಯಿಂದ ಒಂದು 3 ದಿನಗಳಿಗೆ ಹಲವು ಕಡೆ ಮತ್ತು 4ನೇ 5ನೇ ದಿನ ಬಹುತೇಕ ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಗೆ ನಾವು ಯಾವ ರೀತಿಯಾದ ಅಲರ್ಟ್ ಏನು ಕೊಟ್ಟಿಲ್ಲ. ಆದರೆ ಉತ್ತರ ಒಳನಾಡಿಗೆ ಇವತ್ತಿಂದ 3ನೇ ಮತ್ತು 4ನೇ ದಿನ ಒಂದೆರಡು ಕಡೆ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಒಂದು ರಾಷ್ಟ್ರ ಒಂದು ಚುನಾವಣೆಯ ಸಾಧ್ಯತೆಯನ್ನು ಅಧ್ಯಯನ ಮಾಡಲು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿಯನ್ನ ಕೇಂದ್ರ ಸರ್ಕಾರ ರಚಿಸಲಿದೆ. ದೆಹಲಿಯ G20 ಶೃಂಗಸಭೆಯ ನಂತರ ವಿಶೇಷ ಅಧಿವೇಶನ ನಡೆಯಲಿದೆ. ಸೆಪ್ಟೆಂಬರ್ 18ರಿಂದ 22ರವರೆಗೆ ವಿಶೇಷ ಸಂಸತ್ ಸದನ ನಡೆಯಲಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಹಲವು ಮಸೂದೆಯನ್ನು ಮಂಡಿಸಲು ಬಾಕಿ ಇರುವ ಕಾರಣ ಈ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಅಲ್ಲದೆ ಈ ಅಧಿವೇಶನ ಮುಂದಿನ ಸಾರ್ವತ್ರಿಕ ಚುನಾವಣೆಗಳಿಗೆ ಬಲವಾದ ರಾಜಕೀಯ ಸಂದೇಶವನ್ನ ನೀಡುವಂತಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ದೇಶ ಒಂದು ಎಲೆಕ್ಷನ್ ಜಾರಿಗೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಷನ್ ನೀಡಿದ್ದಾರೆ. ಪ್ರಧಾನಿಗಳ ನಿರ್ಣಯವನ್ನ ಸ್ವಾಗತಿಸುತ್ತೇವೆ. ಒಂದು ದೇಶ ಒಂದು ಚುನಾವಣೆ ಮಾಡುವುದರಿಂದ ಸಾಕಷ್ಟು ಹಣ ಉಳಿಯುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಚುನಾವಣೆಗಳು ನಡೆಯುವುದರಿಂದ ಅಭಿವೃದ್ಧಿಗೆ ಸಾಕಷ್ಟು ಹಾನಿ ಆಗುತ್ತೆ ಅಂತ ಹೇಳಿದರು. ಇತ್ತ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಗದಗದಲ್ಲಿ ಕಾನೂನು ಸಚಿವ HK ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಒಂದು ದೇಶ ಒಂದು ಚುನಾವಣೆ ಹೆಸರಿನಲ್ಲಿ ಅವಧಿ ಮುಂದೂಡುವ ಪ್ರಯತ್ನ ನಡೆದರೆ ಜನ ಸಹಿಸಲ್ಲ. ಸಮಯ, ಹಣ ಉಳಿತಾಯದ ಕಾರಣ ಕೊಟ್ಟು ಅವಧಿ ಮುಂದುವರಿಸುವುದು ಪ್ರಯತ್ನ ಇರುವುದು. ನೀವು ಮೊದಲು ಮಾಡಬೇಕಾಗಿತ್ತು. ಇಷ್ಟು ದಿನ ಮಲಗಿಕೊಂಡಿದ್ರ. ಈಗ ಒಂದು ದೇಶ ಒಂದು ಚುನಾವಣೆ ನೆನಪಾಯ್ತಾ ಅಂತ HK ಪಾಟೀಲ್ ಕಿಡಿಕಾರಿದ್ರು. ಮುಂಬೈನಲ್ಲಿ ನಡೆದ INDIA ಕೂಟದ ಸಭೆ ಮುಕ್ತಾಯಗೊಂಡಿದೆ. ಲೋಕಸಭೆ ಚುನಾವಣೆಯನ್ನು ಜಂಟಿಯಾಗಿ ಎದುರಿಸುವ ನಿರ್ಣಯ ಕೈಗೊಳ್ಳಲಾಗಿದೆ. ಯಾವ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನ ಹೊಂದಾಣಿಕೆ ಅನ್ನೋದರ ಬಗ್ಗೆ ಸೆಪ್ಟೆಂಬರ್ 30ರಂದು ಅಂತಿಮ ತೀರ್ಮಾನವಾಗಲಿದೆ. ಭಾರತ ಒಂದಾಗುತ್ತೆ, ಭಾರತ ಗೆಲ್ಲುತ್ತೆ ಎಂಬ ಧ್ಯೇಯ ವಾಕ್ಯದಡಿ ಚುನಾವಣೆಗೆ ಹೋಗಲು ನಿರ್ಧರಿಸಲಾಗಿದೆ. ಮೈತ್ರಿಕೂಟವನ್ನು ಮುನ್ನಡೆಸುವ ಸಲುವಾಗಿ 14 ಸದಸ್ಯರ ಸಮಿತಿ ನೇಮಕ ಮಾಡಲಾಗಿದೆ. ಕಾಂಗ್ರೆಸ್ನ KC ವೇಣುಗೋಪಾಲ್, NCPಯ ಶರದ್ ಪವಾರ್, DMKಯ TR ಬಾಲು ಒಳಗೊಂಡ 14 ಪಕ್ಷಗಳ ಸದಸ್ಯರ ಸಮಿತಿ ನೇಮಕ ಮಾಡಲಾಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನಿಡಗುಂದಿ ಗ್ರಾಮದ ಬಳಿ ಸಾರಿಗೆ ಇಲಾಖೆ ಬಸ್ ಪಲ್ಟಿಯಾಗಿದ್ದು ಭಾರೀ ಅನಾಹುತವೊಂದು ತಪ್ಪಿದೆ. ಘಟನೆಯಲ್ಲಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಚಂದ್ರಯಾನ 3 ಯಶಸ್ವಿಯಾಗಿ ಶ್ರಮಿಸಿದ ವಿಜ್ಞಾನಿಗೆ ಗದಗ ಜಿಲ್ಲೆಯಲ್ಲಿ ಅದ್ಧೂರಿ ಸ್ವಾಗತ ಕೋರಲಾಯಿತು. ಗದಗ ನಗರದ ಕನಕದಾಸ ಶಿಕ್ಷಣ ಸಂಸ್ಥೆಯಿಂದ ವಿಜ್ಞಾನಿ ಸುಧೀಂದ್ರ ಬಿಂದಗಿ ಸನ್ಮಾನ ಮಾಡಲಾಯಿತು. ಸುಧೀಂದ್ರ ಬಿಂದಗಿ ಪ್ರಾಥಮಿಕ, ಮಾಧ್ಯಮಿಕ ಹಾಗೂ PUC ಅವರಿಗೆ ಗದಗ ಜಿಲ್ಲೆಯಲ್ಲೇ ಓದಿದ್ರು. ಇದೀಗ ವಿಜ್ಞಾನಿ ಸುಧೀಂದ್ರ ಇಸ್ರೋದಲ್ಲಿ 37 ವರ್ಷ ಸೇವೆ ಮಾಡಿ ಜುಲೈ 31ಕ್ಕೆ ನಿವೃತ್ತಿಯಾಗಿದ್ದಾರೆ. ಈ ಹಿನ್ನೆಲೆ ಸುಧೀಂದ್ರ ಬಿಂದಗಿ ಅದ್ಧೂರಿ ಸ್ವಾಗತವನ್ನ ಕೋರಿದ್ರು ಅವರಿಗೆ. ಇನ್ನು ಸುಧೀಂದ್ರ ಚಂದ್ರಯಾನ 3 ಉಷ್ಣ ನಿಯಂತ್ರಣ ವಿಭಾಗದ ಸಮೂಹ ನಿರ್ದೇಶಕರಾಗಿ 4 ವರ್ಷ ಹಗಲಿರುಳು ಎನ್ನದೇ ಕೆಲಸವನ್ನ ಮಾಡಿದ್ದಾರೆ.
ಚಂದ್ರಯಾನ 3 ಸಕ್ಸಸ್ ಬಳಿಕ ಇಸ್ರೋ ವಿಜ್ಞಾನಿಗಳು ಸೂರ್ಯನತ್ತ ಮುಖ ಮಾಡಿದ್ದಾರೆ. ನಾಳೆ ಆದಿತ್ಯ L1 ಉಪಗ್ರಹ ಉಡಾವಣೆಯಾಗಲಿದೆ. ನಾಳೆ ಬೆಳಗ್ಗೆ 11:50ಕ್ಕೆ ಶ್ರೀಹರಿಕೋಟಾದಿಂದ ಆದಿತ್ಯ L1 ಉಪಗ್ರಹ ಹೊತ್ತ PSLV C-57 ನೌಕೆ ಗಗನಕ್ಕೆ ಹಾರಲಿದೆ. ಇನ್ನು ಇಸ್ರೋ ವಿಜ್ಞಾನಿಗಳ ತಂಡ ಆಂಧ್ರಪ್ರದೇಶದ ತಿರುಮಲ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಆದಿತ್ಯ L1 ಮಿಷನ್ ಯಶಸ್ವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿತು. ಇನ್ನು ಇಸ್ರೋ ಅಧ್ಯಕ್ಷ ಸೋಮನಾಥ್ ಕೂಡ ತಿರುಪತಿಯ ಚೆಂಗಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ನಾಳೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಶ್ರೀಲಂಕಾದ ಪಲ್ಲಕೆಲೆ ಸ್ಟೇಡಿಯಂನಲ್ಲಿ ಭಾರತ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ನೇಪಾಳ ವಿರುದ್ಧ ಮೊದಲ ಪಂದ್ಯವನ್ನ ಗೆದ್ದು ಪಾಕ್ ತಂಡ ಆತ್ಮವಿಶ್ವಾಸದಲ್ಲಿದೆ. ಇತ್ತ ಟೀಂ ಇಂಡಿಯಾ ಪಾಕ್ ವಿರುದ್ಧದ ಪಂದ್ಯವನ್ನ ಗೆದ್ದು ಏಷ್ಯಾ ಕಪ್ ಸರಣಿಯಲ್ಲಿ ಶುಭ ಆರಂಭಕ್ಕೆ ಸಜ್ಜಾಗಿದೆ. ಆದರೆ ಭಾರತ ಪಾಕ್ ಪಂದ್ಯಕ್ಕೆ ಮಳೆಯ ಭೀತಿ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2023ಕ್ಕೆ ದಿನಗಣನೆ ಶುರುವಾಗಿದೆ. ಮೈಸೂರಿನ ಹುಣಸೂರು ತಾಲೂಕಿನ ವೀರನಹೊಸಹಳ್ಳಿಯಲ್ಲಿ ಹೊರಟ ಗಜಪಯಣ ಮೈಸೂರಿಗೆ ತಲುಪಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಮೊದಲ ಗಜಪಡೆ ಮೈಸೂರು ತಲುಪಿದ್ದು 9 ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ವಿಶೇಷ ಪೂಜೆಯನ್ನು ನೆರವೇರಿಸಿದರು. ದಸರಾ ಆನೆಗಳು ಕಾಡಿನಿಂದ ನಾಡಿಗೆ ಬರಲು ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಮಂತ್ರಾಲಯದಲ್ಲಿ ರಾಯರ 352ನೇ ಆರಾಧನಾ ಸಂಭ್ರಮ ಮನೆ ಮಾಡಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಹಿನ್ನೆಲೆಯಲ್ಲಿ ಶ್ರೀಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೀತಾ ಇವೆ. ತಿರುಪತಿ ತಿರುಮಲ ದೇವಸ್ಥಾನದಿಂದ ರಾಯರಿಗೆ ಶೇಷವಸ್ತ್ರ ಅಲಂಕಾರ ಮಾಡಲಾಯಿತು. ರಾಯರ ಪರಮ ಭಕ್ತ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಹಾಗೂ ಕೋಮಲ್ ಮಂತ್ರಾಲಯಕ್ಕೆ ಭೇಟಿ ನೀಡಿದರು. ರಾಯರ ವೃಂದಾವನ ಪಂಚಾಮೃತಾಭಿಷೇಕದ ವೇಳೆ ಭಾಗಿಯಾಗಿದ್ದರು. ರಾಯರು ರಚಿಸಿದ ಪರಿಮಳ ಗ್ರಂಥ ರಥದಲ್ಲಿಟ್ಟು ಮೆರವಣಿಗೆ ಮಾಡಿದರು. ಯುವರಾಜ್ ಕುಮಾರ್ ಅಭಿನಯದ ಯುವ ಸೆಟ್ಗೆ ನಟ ದರ್ಶನ್ ಭೇಟಿಯನ್ನು ಕೊಟ್ಟಿದ್ದಾರೆ. ಸರ್ಪ್ರೈಸ್ ಆಗಿ ಯುವ ಶೂಟಿಂಗ್ ಸೆಟ್ಗೆ ದರ್ಶನ್ ಭೇಟಿಯನ್ನು ನೀಡಿ ಯುವರಾಜ್ ಜೊತೆ ಕೆಲಕಾಲ ಮಾತುಕತೆಯನ್ನು ನಡೆಸಿದರು. ಇನ್ನು ರಕ್ಷಾ ಬಂಧನ ಹಿನ್ನೆಲೆ ಅಪ್ಪು ಹಿರಿಯ ಅಕ್ಕ ಪುನೀತ್ ಸಮಾಧಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಪ್ಪು ಅಂದ್ರೆ ಹಿರಿಯ ಅಕ್ಕ ಲಕ್ಷ್ಮಿಗೂ ಬಹಳ ಪ್ರೀತಿ. ತಾಯಿಯಂತೆ ಅಪ್ಪುನ ಪ್ರೀತಿ ಮಾಡಿದವರು ಇವರು. ಹೀಗಾಗಿ ಅಕ್ಕ ಲಕ್ಷ್ಮಿ ತಮ್ಮನ ಸಮಾಧಿಗೆ ಹೀಗೆ ಪೂಜೆಯನ್ನು ಮಾಡಿ ರಾಖಿಯನ್ನು ಕಟ್ಟಿದ್ರು. ನಟ ವಿಜಯ್ ರಾಘವೇಂದ್ರ ಮನೆಗೆ ಕಿಚ್ಚ ಸುದೀಪ್ ಭೇಟಿ ನೀಡಿದ್ದಾರೆ. ಜಕ್ಕೂರಿನ ವಿಜಯ್ ರಾಘವೇಂದ್ರ ಮನೆಗೆ ಭೇಟಿ ಕೊಟ್ಟ ಕಿಚ್ಚ ಸುದೀಪ್ ಇತ್ತೀಚೆಗಷ್ಟೇ ವಿಜಯ್ ರಾಘವೇಂದ್ರ ಪತ್ನಿ ನಿಧನರಾಗಿದ್ದು ವಿಜಯ್ ರಾಘವೇಂದ್ರ ಅವರಿಗೆ ಸಾಂತ್ವನವನ್ನು ಹೇಳೋದಕ್ಕೆ ಆಗಮಿಸಿದ್ದಾರೆ ಕಿಚ್ಚ ಸುದೀಪ್. ಹಾಗೆ ಪತ್ನಿ ಸಮೇತ ವಿಜಯ್ ರಾಘವೇಂದ್ರ ಮನೆಗೆ ಆಗಮಿಸಿದರು. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಮಳೆಯ ಭರಕ್ಕೆ ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಿದೆ. ಹಾಗೆ ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ. ಮಳೆಯಲ್ಲಿ ಸಂಚರಿಸಲಾಗದೆ ಹೈವೇ ಬ್ರಿಡ್ಜ್ ಆಶ್ರಯನ್ನ ಪಡಿತಾ ಇದ್ದಾರೆ ವಾಹನ ಸವಾರರು. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.